ತಿನ್ನ ಅನ್ನ ಕಿತ್ಕೊಳಕ್ ಬಂದವ್ರೆ, ಜಮೀನ್ ಕಿತ್ಕೊಳಕ್ ಬಂದವ್ರೆ. ಹೈಕೋರ್ಟು, ಸುಪ್ರೀಂ ಕೋರ್ಟು ತೀರ್ಮಾನ ಕೊಡಬೇಕು, ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ನೋಡು, ಸೈನಿಕರಿಗೆ ಅನ್ನ ಯಾರು ಕೊಡೋರು? ಅನ್ನ ಯಾರು ಕೊಡೋದು? ರೈತರು ಬೆಳೆದೋದೆ ಕೊಡೋದು. ರೈತರಿಗೆ ಅನ್ನ ಬೆಳೆದು ಕೊಡ್ತಿದ್ರೆ ಅವ್ರು ಇರ್ತಾರ? ಆಗ್ಲೂ ಇಳಿವೆ ದೇಶಕ್ಕೆ ಆಗ್ತಾರಲ್ಲ ನಮ್ಮ ಭಾರತ ದೇಶವ. ಅವ್ರಿಗೆ ಅನ್ನ ಯಾರು ಕೊಡೋರು? ಅವ್ರು ಕೊಡ್ತಾರ? ಅವ್ರು ಮುಖ್ಯಮಂತ್ರಿ ಕೊಡ್ತಾರ? ನಾವು ಮಾಡಿರೋನು ಎಷ್ಟು ಕೋಟಿ ಮಾಡಿಗವನೆ, ಎಷ್ಟು ಕೋಟಿ ಮಾಡಿಗೆ ರೈತರಿಗೆ ಕಣ್ಣೀರು ಹಾಕಿಸ್ತಾ ಇದ್ದಾನೆ. ಅವ್ನು ಚಲೋ ನಾಶ ಆಗ್ಬೇಕಾನೆ ಇರಲ್ಲ ನೋಡ್ರಿ. ಮಕ್ಕಳು ಮರಿ ಚಂಕೊಡ್ತಾನ ರೈತರಿಗೆ. ಅವು ತಾತನ ಕಾಲ ಮುತ್ತಾತನ ಕಾಲದಿಂದಲೂ ಇರೋ ಜಮೀನ ಇವತ್ತ ಕಿತ್ಕೊಳಕ್ಕೆ ಕಾಪಾಡ್ತದನ್ನಲ್ಲ. ಯಾಕೋಸ್ಕರ ತಾತ ಮಾಡ್ತಾ ಇದ್ದಾನೆ? ಎಷ್ಟು ಕೋಟಿ ಮಾಡ್ಯಾವ ನೋಡು. ಅಷ್ಟು ಕೋಟಿಯ ನೋಡ್ರಿ ಎಲ್ಲರಿಗೆ ದಾನ ಮಾಡಲಿ, ಎಲ್ಲ ನೀರಾವರಿ ಮಾಡಿಕೊಡ್ಲಿ, ನೀರಾವರಿ ಮಾಡಿಕೊಡ್ಲಿ, ಬ್ಯಾಟ್ರಿ ಕಟ್ಟಿಸ್ಕೊಡ್ಲಿ, ದುಡ್ಕೊಂತವೆ. ಇಲ್ಲ ಮಠ ಮಾನ್ಯಕ ದಾನ ಮಾಡಲಿ. ನೋಡಿ ಬೆಂಗಳೂರು ಇದ್ರಾಗ ಸಿದ್ಧಗಂಗೆದೆ ಎಷ್ಟು ಸಾವಿರ ಜನ ಐತೆ ಹುಡುಗರು, ಕುಂಟ್ರು ಕುಸುಗ್ರು ಎಲ್ಲ ಐತೆ. ಬುದ್ಧರು ಏನು ಹೇಳ್ಯಾರ? 2,000 ಜನ ಐತೆ. ಅದೇ ಕುಂಟ್ರು ಬುದ್ಧರು ನೋಡ್ರಿ. ಪ್ರಸಾದ ಕೊಡ್ರಿ, 3 ಹೊತ್ತು ಅವ್ರಿಗೆ ಪ್ರಸಾದ ಕೊಡ್ರಿ. ಇಲ್ಲಿ ಮಾತ್ರ ಮನಸ್ಬೇಡ್ರಿ, ಇಲ್ಲಿ ಸೀಟ್ ಇಲ್ಲ, ಮಠದಾಗ ಮಾತ್ರ ಸೇರಿಸ್ಬೇಡ್ರಿ ಅಂತ ಹೇಳ್ಯಾರಿ. 3 ಹೊತ್ತು ನಾವು ಹಂಗಂಗೆ ಹೋಗಿ ನೋಡಿದ್ವಿ ಕಣ್ರವ ಅವ್ರನ್ನ. ಅಷ್ಟು ಸಹಕಾರ ಮಾಡ್ತಾರೆ. ಎಷ್ಟು ಜಮೀನು ಐತೆ ನಿಮ್ದು? ಎಷ್ಟು ಎಕರೆ ಜಮೀನು ಐತೆ? ನಮ್ಗೇನು ಇಲ್ಲ ಕಣಪ್ಪ, ಏನು ಇಲ್ಲ, ಕೂಲಿ. ಹಂಗ ಅಂತ ದಾನ ಮಾಡ್ಲಾಳು, ಬಡವ್ರಿಗೆ ದಾನ ಮಾಡಲಿ, ಮನೆಯಲ್ದವ್ರು ಮನೆ ಕಟ್ಟಿಸ್ಕೊಡ್ಲಾಳು. ಬೇಕಾದವ್ರು ದುಡ್ಡು ಮಾಡಿಕೊಂಡು ಏನು ಮಾಡ್ತಾನೆ? ಜಮೀನ್ ತಗೊಂಡು ಒಳ್ಳೆ ರೈಟ್ ಕೊಡ್ತಾರಂತೆ, ಒಳ್ಳೆ ರೈಟ್ ಕೊಡ್ತಾರಂತೆ. ಏನು ಯಾವುದು ಬೇಡ, ಅವ್ರ ಜಮೀನು ಅವ್ರಿಗೆ. ಇವ್ನು ಅಲ್ಲೆಲ್ಲ ಕೊಡು, ಬೇಕಾದ ತಾಳಿ ಬೇಕಾದ ಜಮೀನು ಮಾಡ್ಕೊಳ್ಳಿ. ಅವ್ರ ಜಮೀನು ಯಾಕೆ ಇಟ್ಕೋಬೇಕು? ರೈತನ ಯಾಕೆ ಅನ್ನಿಸ್ಬೇಕು? ಕಣ್ಣೇ ಯಾಕೆ ಸುರಿಸ್ಬೇಕು? ಆ ಕಣ್ಣೀರು ಅವನಿಗೆ ತೊಡ್ತಿದ್ರಿ ಕೇಳ್ರಿ. ನಾನು ಸತ್ರ ನೆನೆಸ್ಕೇಳ್ರಿ ನೀವೆಲ್ಲವ. ಅದೇ ಕಣ್ಣೀರು ಅವ್ರ ಕಣ್ಣಿಗೆ ತೋರಿಸ್ತಾ ಹೋಗ್ತಾನೆ. ಮಕ್ಳು ಮರಿಗೂ ಆತಿ. ಮತ್ತು ಇದು ಅನ್ಯಾಯ ಮಾಡಿದವ್ರಿಗೆ ಯಾವತ್ತೂ ಒಳ್ಳೇದಾಗಲ್ಲ. ಸರು ನಾಶ ಆಗಿ ಹೋಗ್ಕರಿ. ನೋಡಿ ಕೇಳ್ಕೊಳ್ರಿ, ಎಷ್ಟು ಗೋಳಾಡ್ತಾವ ಅವು, ಎಷ್ಟು ಕಣ್ಣೀರು ಹಾಕ್ತವೆ. ಹಾಲು ಕೊಡ್ತಾವಲ್ಲ, ಅವು ಮೇವು ಹೇಳ್ತತ್ತೆ. ಏನವ ಮೇವು ಹೇಳ್ತಾರವ, ಹಾಲು ಕಡ್ದು ಹಾಕ್ತಾರೆ. ಅವು ಹಾಲು ಕುಡಿತಾರಲ್ಲ, ಗೊತ್ತಾಗಲ್ವಾ? ರೈತರು ಬ್ಯಾಗ್ ಹಾಕಿ ತಿಂತಾರಲ್ಲ, ಗೊತ್ತಾಗಲ್ವಾ? ಏನಾರು ಹಾಕಿರೇ ಮಸ್ರುವನೆ ಹಾಕೈತ ಅಂತಾರೆ. ರೈತರು ಬ್ಯಾಗ್ ಕೊಟ್ಟಿರೋದು ಅವ್ರು ತಿನ್ನೋದು, ನಾವು ತಿನ್ನೋದು. ಯಾಕೆ ಆ ಥರ ಮಾಡಬೇಕು? ಒಳ್ಳೇದು ಮಾಡಬೇಕು. ಈಗ ನೋಡಿರಿ, ಎಲ್ಲರೂ ಇದ್ದು ಈ ತಿಂದಕ್ಕೆ ಏನಾರು ಕಂಡಿದ್ರೆ, ಈ ಕೆಟ್ಟದ್ದು ಕಂಡಿದ್ರೆ, ಈ ಬಂದೆಲ್ಲ 3 ದಿನ ಆಗೈತೆ ಮುಖ್ಯಮಂತ್ರಿ ಆಗ್ಯವನೇ ಈ ಥರ ಅಲ್ಲಾಡಿಸ್ತಾ ಇದ್ದಾನೆ ರೈತರನ್ನ. ಅವ್ನು ಹಿಂಗೆ ಮಾಡ್ಕೊಂಬರ್ಲೆ ಪರ್ಕೆಟ್ ತಗೊಂಡಿದ್ರು ಕೇಳ್ರಿ ರೈತರು. ಅಧಿಕಾರಿಗಳಿಗೆ ಪರ್ಕೆಲ್ ಹೊಡೆದ್ಬಿಟ್ಟವ್ರಲ್ಲ, ತಪ್ಪಲ್ವಾ ಅದು? ತಪ್ಪಲ್ಲ. ನಾನು ಹೊಡಿತೀನಿ. ಆ ಥರನೇ ಮಾಡಿ ನಾನು ಹೊಡಿತೀನಿ. ನಾನು ಹೋರಾಡ್ತಲೇ ಬರ್ತಿದ್ದೀನಿ ಮುಚ್ಚಿ. ನೋಡಿರಿ, 104 ವರ್ಷ ನನ್ನ ಮಗನ ಕರ್ಕೊಂಡು ಯಾಕೆ ಬಂದಿದ್ದೀನಿ? ಮುಂದಾಗಲೇ ಬಂದೋಗಿದ್ದೆ, ಹೇಳೋಗಿದ್ದೆ. ಬಂದೋಯ್ತೆ ಬಿಡ್ಜಿಗೆ ಬಂದು ಎಲ್ಲರಿಗೆ ಹೇಳಿ ಏನು ಆಗಲ್ಲ, ತೊಂದರೆ ಕುಣ್ಕೊಳ್ಳಿ, ಜನ ಐತೆ ನೋಡ್ರಿ ಅಂತ ಎಲ್ಲ ಹೇಳೋಗಿದ್ದೆ ಕಣವ. ಪರ್ಕೆನೂ ಹಾಕ್ತಾರೆ, ದೊಣ್ಣೆನೂ ತಗೊಂತಾರೆ. ಕೊನೆಗೆ ಅದು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಆಗಿ ಹೋಗುತ್ತೆ. ಓಟು ನಮ್ದು ಇದ್ದೇ ಐತಲ್ಲ. ಮೋದಿ ಸರ್ಕಾರ ಐತಲ್ಲವ, ಪಕ್ಷ ಐತಲ್ಲವ, ಯಾವತ್ತು ಅದೇ ಅವ್ನಿಗೆ ಹಾಕಿ ರೈತರಿಗೆ ಹಾಳು ಮಾಡಿ ಇಟ್ಕೊನಲ್ಲವ. ಆ ಥರ ಮಾಡಬಾರ್ದು. ಈಗ ಯಡಿಯೂರಪ್ಪ ಎಷ್ಟು ಮಾಡಿದ? ನೋಡಿ, ಮಠ ಮಾನ್ಯವಕ್ಕಲ್ಲವ ದಾನ ಮಾಡ್ತು. ಎಲ್ಲದಕ್ಕೂ ಮಕ್ಕಳಿಗೆಲ್ಲವ ಸೈಕೋದು, ಬೈಕು, ಪ್ರತಿಯೊಂದು ಮಾಡ್ತು. 4,000 ರೂಪಾಯಿ ದುಡ್ಡು ಬರಂಗೆ ಮಾಡಿದ್ರು ಯಡಿಯೂರಪ್ಪ ಮಾಡಿತ್ತು. ಅದನ್ನು ನಿಂತ್ಕೊಂಡ್ರು. ಇನ್ನೇನು ಮಾಡಬೇಕು ಯಡಿಯೂರಪ್ಪ? 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, 5 ಗ್ಯಾರಂಟಿ. 5 ಗ್ಯಾರಂಟಿ ಏನೂ ಆಗಲ್ಲ. 5 ಗ್ಯಾರಂಟಿ ಕೊಟ್ಟವ್ರೆ, ಆಗಲ್ಲ. ನೋಡ್ರಿ ಬೇಕಾದ್ರಿ ನಿರ್ಮೂಲ ಆಗಿದ್ರೆ ಕೇಳ್ರಿ. ಅವನು
5 ಗ್ಯಾರಂಟಿನ ಕೊಡ್ಲಿ 10 ಗ್ಯಾರಂಟಿ ಕೊಡ್ಲಿ ಬರೋಲ್ಲ. ಬಿ ಜೆ ಪಿಗೆ ಹಾಕ್ರೆ ಒಳ್ಳೆ ದೇಶ ಒಳ್ಳೇದಾಗ್ತದೆ ಕೇಳಿ. ಬಿಜೆಪಿ ಬಂದ್ರೆ ರೈತರು ಒಳ್ಳೇದು ಮಾಡುತ್ತಾ? ಆಗಲ್ವಾ? ಅದೇ ಒಳ್ಳೇದು ಮಾಡೋದು. ಇದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡೋಲ್ಲ, ಯಾವತ್ತೂ ಒಳ್ಳೇದು ಮಾಡಿಲ್ಲ. ಇವ್ರು ಮಾಡಿದ್ರು ಕುಮಾರಸ್ವಾಮಿ, ದೇವೇಗೌಡ, ಕುಮಾರಸ್ವಾಮಿ ಸಾಲ ಪಾಲ ಮಾಡಿದ್ರು, ರೈತರು ಸಾಲ ಮನ್ನಾ ಮಾಡಿರು. ದೇವೇಗೌಡ ಕುಡಿಯೋಕೆ ನೀರಿರಲಿಲ್ಲ ನೋಡ್ರಿ, ಹೇಮಾವತಿಯಿಂದವ ಎಲ್ಲ ಹಳ್ಳಿಗಳಿಗೆ ನೋಡ್ರಿ, ತುಮಕೂರು ಜಿಲ್ಲೆ ಎಲ್ಲ ನೀರು ಬರೋ ಮಾಡಿರು. ಇನ್ನೇನು ಮಾಡಬೇಕು? ಇವನೇ ಮಾಡ್ದ ಎಲ್ಲ ರೈತರಿಗೆ ಚೊಂಬು ಕೊಡೋಕೆ ನಿಂತವನೆ, ಚೊಂಬ. ಅದೇ ಚೊಂಬ ನೀವು ಕೊಡಿಸ್ತಾರೆ ರೋಡು, ಪರ್ಕೆ ಅಂತಾರೆ. ಪರ್ಕೆ ಹೊಡಿತಾರೆ ಅಂತಿರಲ್ಲ, ಪರ್ಕೆ ದೊಣ್ಣೆ ತಗೊಂಡು ಹೊಡಿತಾರೆ.